ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಷಾ ನನ್ನ ತಂಗಿ ಇದ್ದ ಹಾಗೆ, ಅವಳಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನನ್ನ ನಿಮ್ಮ ಮಗಳು ಅಂದ್ಕೊಳ್ಳಿ ಮುನ್ಸ್ವಾಮಿ ಅವರೇ. ದೊಡ್ಡ ಮಗಳಾಗಿ ತಂದೆಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ದೇವ್ರು ನಮ್ಮ ಜೊತೆ ನಿಂತಿದ್ದಾನೆ. ಹಾಗೆ ಮೇಡಮ್. ರುಕ್ಕು ಬಾರೇಲಿ, ಬಾಯ್ ತಪ್ಪ ಹೇಳಿದ್ರಂತೆ, ಇನ್ನೊಮ್ಮೆ ಹಾಗೆ ಹೇಳಲ್ವಂತೆ, ಬಾ. ಮಾವ ಮತ್ತೆ ಇವಳು ದೂರ ಆಗಿ ಎಷ್ಟೋ ದಿನ ಆಯ್ತು, ಆದ್ರೂ ಇವ್ನ ಬಾಯ ಹೊಳಸಲ್ ಬರ್ತಾ ಇದೆ ಅಂದ್ರೆ ಏನಮ್ಮ ಅರ್ಥ? ಮಾವನ್ ಮನ್ಸಲ್ಲಿ ಇನ್ನು ಇವಳೇ ಇದ್ದಾಳೆ. ಇವಳು ಇಷ್ಟೆಲ್ಲ ಬೇಡದ ಕೆಲಸ ಮಾಡಿದ್ರು ಇವಳು ನೆನಪಾಗ್ತಾಳ? ಹಾಗಾದ್ರೆ ನಾನೇನೋ ಅಲ್ವಾ? ಪಾಪ ಕಣ ಮಗು, ಯಾಕೋ ಹಾಗೆ ಮಾಡ್ತೀಯ? ಇಲ್ಲ ರುಕ್ಕು, ನಾನು ಹೇಳ್ತಿಲ್ವಾ, ನಾನು ಹೇಳಿದ್ದು ನಿನ್ ಹೆಸರೇ. ಹಾಗಾದ್ರೆ ನಾವೆಲ್ಲ ತಪ್ಪ ಕೇಳಿಸ್ಕೊಂಡ್ಬಿಟ್ವಾ? ಏನ್ ನಡಿ ಅಂದ್ರೆ ನೀವು? ಅಮ್ಮ ಯಾಕವನ ಅಲ್ಲ, ನಮ್ಮವ್ರನ್ನ ಹಾಗೆ ಗೋಳೈಕೋತಾ ಇದ್ದೀರಾ? ಇವಾಗ ನನ್ನ ಹೆಸರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರು ಕಡ್ದ. ಏಯ್, ನೀನ್ ಸುಮ್ನಿದ್ರೆ ಸರಿ. ಇವಾಗ ಏಯ್, ನಾನ್ ಯಾಕೆ ಸುಮ್ನಿರ್ಬೇಕು? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರನ್ನ ಕನ್ವರ್ಸ್ತಾ ಇದ್ದಾನೆ. ಅದ್ರಲ್ಲಿ ತಪ್ಪೇನೇ ಇದೆ? ಏನು ಅಂದ್ರೆ, ನೀವ್ ಹ್ಞೂ ಅಂದ್ರೆ ದಿನ ನಾನೇ ಕಾಫಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ನೀನ್ ಮಧ್ಯ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದೇನ್ ಬೇಕಾಗಿಲ್ಲ. ಸರಿ ರೀ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಇವಾಗ ನೀನ್ ನನ್ನನ್ನ ದೂರ ತಳ್ಬೋದು ಬಾಲ. ಹೋಗ್ತಾ ಹೋಗ್ತಾ ನೀನೇ ನನ್ ಮುಷ್ಟಿಗೆ ಬರ್ತೀಯ, ನನ್ ಹಿಂದೆ ನಾಯಿ ತರ ಅಲಿತೀಯ. ತೋರಿಸ್ತೀನಿ ದಿವ್ಯನ್ ಪವರ್ ಏನು ಅಂತ. ಅಲ್ಲಿವರೆಗೂ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂಡು ಸುಮ್ಮನೆ ಇರ್ತೀನಿ. ಇನ್ನು ಯಾಕೆ ಇಲ್ಲ ನಿಂತಿದ್ಯಾ? ಒಳಗಡೆ ಹೋಗೆ. ಅಲ್ಲ ರೀ ಮೇಡಮ್, ನಿಮ್ಮ ಉಪಕಾರ ಏನು ಬೇಕಾಗಿಲ್ಲ. ಅವನ್ನ ನೋಡ್ಕೊಳಕ್ಕೆ ನಾವು 3 ಜನ ಇದ್ದೀವಿ. ರೀ, ನಿಮ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ನನ್ನನ್ನು ಕರೀರಿ, ಇಮ್ಮಿಡಿಯೇಟ್ ಆಗಿ ನಿಮ್ ಮುಂದೆ ಬಂದ್ಬಿಡ್ತೀನಿ. ಓಕೆನಾ? ಬಾಳ ರುಕ್ಕು, ನೀವು ಮಾಡ್ತಾ ಇರೋದು ನಾಟಕ ಅಂತ ಆ ಗೂಬೆಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆ ನಾವಂದ್ರೆ ಸುಮ್ನೆನಾ? ಕುರಿ ತಾನಾಗೆ ಬಂದು ಹಳ್ಳಕ್ ಬಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅವಳೊಂಥರ ದಡ್ರಗ್ ದಡ್ಡಿನೂ ಅಲ್ಲ, ಬುದ್ಧಿವಂತರಿಗೆ ಬುದ್ಧಿವಂತೇನೂ ಅಲ್ಲ. ಅಷ್ಟೆಲ್ಲ ಯಾಕಪ್ಪ ಹೇಳ್ತೀಯ? ಗೆಡ್ಬಿಡಂಗಿ ಎಂದು ಸಾಕು. ನಮ್ಮ ಯಾರ ಮಾತನ್ನು ಕೇಳದೆ ನೀವು ಹೀಗೆ ಮಾಡಬಾರ್ದಾಗಿತ್ತು. ಯಾರ್ದೋ ಮಾತನ್ನ ಕೇಳಕ್ಕಲ್ಲ ನಾನು ಈ ಡಿಪಾರ್ಟ್ಮೆಂಟ್ಗೆ ಬಂದಿರೋದು. ನನಗೆ ಕಾನೂನು ಮುಖ್ಯ, ಸರ್ಕಾರದ ಮಾತು ಅಷ್ಟೇ ಕೇಳಬೇಕೆ ಹೊರತು ದಾರಿ ಹೋಗೋ ಬರೋರ್ ಮಾತಲ್ಲ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತ ನನಗೆ ಗೊತ್ತಿದೆ. ಆದರೆ ನಿಮ್ಮ ಕಾನೂನು ಮಾನವೀಯತೆ, ಸಂಬಂಧಗಳನ್ನ ಮರಿ ಅಂತ ಏನಾದ್ರು ಹೇಳುತ್ತಾ? ಕರೆಕ್ಟ್ ಸರ್. ಇದನ್ನೆಲ್ಲ ಮರಿಬಾರ್ದು ಅಂದ್ರೆ ಸಂಬಂಧಪಟ್ಟವರು ಮರಿಬಾರ್ದಂತ ಕೆಲಸಗಳು ಮಾಡಬಾರ್ದು ಅಲ್ವಾ? ಮಗ ಮಾಡಿರೋ ಕಚ್ಚಡ ಕೆಲಸನ ಬೆಂಬಲಿಸ್ತಾ ನಿಂತಿದ್ದೀರ. ನೀವು ಒಬ್ಬ ತಂದೆನ. ನಮ್ಮಪ್ಪನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಅಪ್ಪ, ಚೂಳ ಹತ್ರ ನಮ್ಗೇನ್ ಮಾತು? ಕೋರ್ಟಲ್ಲಿ ನೋಡ್ಕೊಳ್ಳೋಣ ಬಿಡಿ. ಹರ್ಷಿತ್, ಸ್ವಲ್ಪ ಸಮಾಧಾನವಾಗಿ. ಇವಳು ಪ್ರಯತ್ನನ ಮಾಡಿದಾಳೆ.
ಆದರೆ ನನ್ನ ಪವರ್ ಏನು ಅಂತ ಇವಳಿಗಿನ್ನೂ ಗೊತ್ತಿಲ್ವಲ್ಲ. ಗೊತ್ತಾದ ಮೇಲೆ ಇವಳು ಮಾವ ಇಬ್ರು ನನ್ನ ಹತ್ರ ಬಂದು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಅದೆಲ್ಲ ಸುಳ್ಳು. ಆ ಭ್ರಮೆಯಲ್ಲಿ ಬದುಕಬೇಡಿ. ಈ ಪ್ರಯತ್ನದಲ್ಲಿ ಗೆಲುವು ನನ್ನ ಸೊಸೆದೆ. ಆಮೇಲೆ ನೀವೇ ಬಂದು ಕ್ಷಮೆ ಕೇಳ್ತೀವಿ. ಕೊಲ್ಲೋನು ಕಡೆಗೆ ಸೋಲೇಬೇಕು, ಕಾಯೋನು ಯಾವತ್ತಿದ್ರೂ ಗೆದ್ದೇ ಗೆಲ್ತಾನೆ. ಮಿಸ್ಟರ್ ದೇವೇಂದ್ರ ಅರಸ್, ನಿಮ್ಮಂಥವ್ರ ಮಕ್ಕಳು ಸಪೋರ್ಟಿಗೆ ನೀವು ನಿಂತೇ ನಿಲ್ತೀರಿ ಅನ್ನೋ ಕಾರಣಕ್ಕೇನೆ ಇಂಥ ಕೆಲ್ಸಕ್ಕೆ ಕೈ ಹಾಕೋದು. ಆಯಿತು, ಅತ್ತೆ ಸೊಸೆ ಇಬ್ರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಆದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಒಳಗಡೆ ಡಿಸೈಡ್ ಆಗುತ್ತೆ. ಕಾರ್ತಿಕ್, ಯಾಕೆ ಹೇಗೆ ಕೂತಿದ್ಯಾ? ಏನಿಲ್ಲ ಚಿಕ್ಕಿ, ಸುಮ್ಮನೆ ಹಾಗೆ ಕೂತಿದ್ದೀನಿ. ಹರ್ಷಿತ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹ್ಞೂ ಚಿಕ್ಕಿ, ಅಪ್ಪನ್ನ ನೋಡೋಕ್ಕಾಗ್ತಾ ಇಲ್ಲ. ತುಂಬ ಕುಗ್ಗೋಗಿದ್ದಾರೆ. ಒಂದು ಕಡೆ ಪ್ರಾಣ ಸ್ನೇಹಿತನ ಮಗ ಈ ಥರ ಮಾಡಿದ್ದಾನೆ, ಇನ್ನೊಂದು ಕಡೆ ಅವ್ರ ಸೊಸೆನೇ ಅವನಿಗೆ ಶಿಕ್ಷೆ ಕೊಡ್ಸೋಕ್ಕೆ ಓಡಾಡ್ತಾ ಇದ್ದಾಳೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಲ್ವಾ ಕಾರ್ತಿ? ಸತ್ಯನ ಬಗ್ಗೆ ಭಾವನ್ಗೆ ಹೆಮ್ಮೆ ಇದೆ. ನಿಜ ಚಿಕ್ಕಿ, ಆದರೆ ಇದ್ರೆಲ್ಲದ್ರಿಂದ ಅವ್ರ ಸ್ನೇಹ ಹಾಳಾಗ್ತಾ ಇದೆಯಲ್ಲ. ಬಹುಶಃ ಅದರಿಂದ ಅವ್ರು ಬೇಜಾರಾಗಿದ್ದಾರೆ ಅನ್ಸುತ್ತೆ. ಅದೇನೋ ನಿಜ. ದೇವೇಂದ್ರ ಅವ್ರು ಬಂದಾಗ ಭಾವನ್ ಸಂಭ್ರಮ ಹೇಗಿತ್ತು, ಇವಾಗ ನೋಡಿದ್ರೆ ಸಪ್ಪಕ್ಕೆ ಕೂತಿದ್ದಾರೆ. ಅಪ್ಪ ಮತ್ತೆ ದೇವೇಂದ್ರ ಅಂಕಲ್ ಅವ್ರ ಫ್ರೆಂಡ್ಶಿಪ್ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತಾ ಇದ್ರು. ಇವಾಗ ನೋಡಿದ್ರೆ ಹರ್ಷಿತಿಂದ ಅದೆಲ್ಲ ಹಾಳಾಗ್ತಾ ಇದೆ. ಆದ್ರೆ ನಮ್ಮ ಕೈಲಿ ಏನೂ ಇರುತ್ತೆ. ಭಾವಂಗೆ ನೀನೇ ಸಮಾಧಾನ ಮಾಡಬೇಕು. ನಾನು ಹೇಳಷ್ಟು ಹೇಳ್ದೆ ಚಿಕ್ಕಿ, ಆದರೆ ತುಂಬ ಮಂಕಾಗೋಗಿದ್ದಾರೆ. ರೂಮಿಂದ ಆಚೆನೇ ಬರ್ತಾ ಇಲ್ಲ. ಅವ್ರಿಗೆಲ್ಲ ಗೊತ್ತು ಚಿಕ್ಕಿ, ಹರ್ಷಿತ್ ತಪ್ಪು ಮಾಡ್ದ ಅಂತಾನೂ ಗೊತ್ತು. ಹರ್ಷಿತ್ನ ಉಳಿಸ್ಕೊಳ್ಳೋಕ್ಕೆ ದೇವೇಂದ್ರ ಅಂಕಲ್ ಮಾಡಿದ ಪ್ರಯತ್ನನೂ ತಪ್ಪು ಅಂತ ಗೊತ್ತು. ಆದರೂ ಅವ್ರ ಮನ್ಸೊಳಗಡೆ ಏನೋ ಚುಚ್ತಾ ಇದೆ ಅನ್ಸುತ್ತೆ. ಹಾಗಂತ ನಾ ಸುಮ್ಮನೆ ಇರೋದಕ್ಕಾಗತ್ತಾ ಕಾರ್ತಿ? ಮೊದಲೇ ಹುಷಾರಿಲ್ಲ ಅವ್ರಿಗೆ, ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಯಾವುದಕ್ಕೂ ನೀನು ಒಂದೇ ಒಂದ್ಸಲ ಸತ್ಯಂಗೆ ಭಾವನ ಹತ್ರ ಮಾತಾಡೋದಕ್ಕೆ ಹೇಳು. ಅವಳು ಹೇಳಿದ್ರೆ ಅವ್ರು ಕೇಳ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.